ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸಕಲಾಗಿದ್ದೀನಿ. ಇವತ್ತು ಈವ್ನಿಂಗ್ ಇಂದ ನಾನು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಈಗಷ್ಟೇ ಡ್ಯೂಟಿಯಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಅಡುಗೆ ಮಾಡ್ತಾವ್ರಿ. ಅದಕ್ಕೆ ಬ್ಲಾಗ್ ಮಾಡೋಣ ಅನ್ಕೊಂಡು ಬಂದೆ. ಗಡಿ ಬಿಡಿ ದಡೀರ್ ಬಿಡೀರ್ ಅಂತ. ಎಂತ ಇವತ್ತು ಅಡುಗೆ? ಎಂತ? ಮೀನು ಸಾರು, ಮಳಿ ಸುಖ. ಮಳಿ ಸುಖ. ಗೈಸ್, ನಿಮಗೆ ಮಳಿ ಅಂದ್ರೆ ಗೊತ್ತಾ? ಬಹುಶಃ ಕೋಸ್ಟಲ್ ಅವ್ರಿಗೆ ಗೊತ್ತಿರುತ್ತೆ. ಗಿರ್ರ ಮಾಡ್ತಾರೆ. ನೀವು ತೋರಿಸ್ತೀನಿ ರೀ. ಇದ್ದೇ ನೋಡಿ ಗೈಸ್, ಮಳಿ ಸುಕ್ಕ. ಅದು ಶೆಲ್ಸ್ ಹಿಂಗೆ ಎತ್ತಿ ಸೌಟ್ ಹಂಗೆ ಬಿಡಿ, ತೋರಿಸ್ತೀನಿ ಹಂಗೆ. ಇದು ಗೈಸ್ ಶೆಲ್ಸ್ದು ಸುಕ್ಕ. ಇದ್ರದ್ದು ರೆಸಿಪಿ ಅವ್ರು ಇವಾಗ ಶೇರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಮಾಡಿ ಆಗಿದೆ. ಲಾಸ್ಟ್ ಫೈನಲ್ ಟಚ್ ಅಪ್ ಅಲ್ಲಿದೆ ಈಗ ಆಲ್ಮೋಸ್ಟ್. ಮಳಿ ಸುಕ್ಕ ಆಗ್ತಾ ಉಂಟು. ಇಲ್ಲಿ ಬಂಗುಡಿ ಮೀನು ಸಾರಾಗಿದೆ. ಅದು ಬಿಡಿ, ಅದು ಎತ್ತಿ ಸೌಟಂಗೆ ಪೀಸ್ ಎತ್ತಿ, ಸೌಟಂಗೆ ಪೀಸ್ ಎತ್ತಿ ಪೀಸ್ ಯಾವ ಮೀನು ಅನ್ಕೊಂಡು ತೋರ್ಸೋಕೆ. ಎಸ್, ಬಂಗುಡೆ ಮೀನು ಸಾರು, ಮಳಿ, ಕುಸಲಕ್ಕಿ ಅನ್ನ, ಸಾಮ ಉಂಬುದು ಮಂಕಂಬುದು. ಎಲ್ಲ ಬೆಳಗಿಗೆ ದ್ವಾಸಿ, ನನಗದ್ರ ಮೇಲೆ ಹಸಿ ಆಸಿ. ಇದೆಂತ ಇದೆ? ಶೆಲ್ಸ್ ಕ್ಲೀನ್ ಮಾಡಿದ್ದಾ? ಇದು ಕ್ಲೀನ್ ಮಾಡಿ ಇಟ್ಟವ್ರೆ. ಇದು ನೋಡಿ, ಇದು ಖಾಲಿ ಇರೋದು, ಅದು ವೇಸ್ಟ್. ಬಟ್ ಅದ್ರಂಗೆ ಎಂಥದ್ದು ಕ್ರಾಫ್ಟ್ ಎಲ್ಲ ಆಗಳಿಗೆ ಮಾಡ್ತಿತ್ತು ನಾವು, ಅಲ್ಲಮ್ಮ? ಕಾರ್ಡ್ಬೋರ್ಡ್ ಶೀಟಿಗೆಲ್ಲ ಅಂಟಿಸಿ ಪೇಂಟಿಂಗ್ ಮಾಡಿ ಎಂತೆಂಥದ್ದು ಮಾಡ್ತಿದ್ದೆ. ಈಗ ಇಂಟ್ರೆಸ್ಟ್ ಇದೆಯಾ? ಮತ್ತೆ ಹುಷಾರಾದ್ರ? ನಮ್ಮ ಮನೆಯಲ್ಲಿ ಗೈಸ್ ಒಬ್ರಲ್ಲ ಒಬ್ರಿಗೆ ತಪ್ಪಿದ್ದಿಲ್ಲ. ಒಬ್ರು ಒಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಮಲಗ್ತಾ ಇಲ್ಲ. ಬಹುಶಃ ವೆದರ್ ಚೇಂಜ್ ಇಂದಾನೋ ಅಥವಾ ಏನಂತ ಗೊತ್ತಿಲ್ಲ. ಅದು ಅಲ್ದಲೆ ಈ ಮನೆ ಏನಂದ್ರೆ ಟೆರೆಸ್ ಮೇಲೆ ಬೇರೆ ಯಾರು ಇಲ್ಲಲ್ಲ. ಆ ಕಾವು ಮೇ ಬಿ ನಮ್ಗೆ ತಡಿಯಕ್ ಆಗದೆ ಇರ್ಬೋದು ಅಲ್ವಮ್ಮ? ಆ ಕಾವುಗೂ ಹುಷಾರ್ ತಪ್ತಾ ಇದೆ. ಇನ್ನೊಬ್ರು ಎದಾಡ್ತಾರೆ. ಫಸ್ಟ್ ಶುರುವಾಗಿದ್ದು ಅನುಷನಿಂದ. ಅನುಷ ಮಲ್ಕೊಂಡ, ಆಮೇಲೆ ನಾನು ಮಲ್ಕೊಂಡೆ, ಆಮೇಲೆ ಛಾಯಾ ಮಲ್ಕೊಂಡು, ಆಮೇಲೆ ಅನುಷ, ಆಮೇಲೆ ನಿತಿನ, ಆಮೇಲೆ ಅಮ್ಮ, ಮತ್ತೆ ನಾನು, ಮತ್ತೆ ನಿತಿನ, ಮತ್ತೆ ಅಮ್ಮ, ಮತ್ತೆ ಅನುಷ, ಮತ್ತೆ ಇದೆಲ್ಲ 3ನೇ ರೌಂಡ್ ಶುರುವಾಗಿದೆ. ಮೂರು ದಿನಕ್ಕೂ ಮಲ್ಗೋದು ಹೇಳೋದು. ಗೈಸ್, ಇನ್ನೊಂದೇನು ಗೊತ್ತಾ? ಇಲ್ಲಿ ನೋಡಿ, ನನ್ನ ಕಂಪನಿಯಲ್ಲಿ ನಾನು 2 years ಕಂಪ್ಲೀಟ್ ಮಾಡಿದ್ದಕ್ಕೆ ನನಗೆ ಮನಿ ಪ್ಲಾಂಟ್ ಕೊಟ್ಟಿದ್ರು. ಇದನ್ನ ನಾನು ಕಿಚನಲ್ಲಿ ಇಟ್ಟಿದ್ದೀನಿ. ಅದರಿಂದ ಜಾಸ್ತಿ ದುಡ್ಡು ಬರುತ್ತೆ. ಅಮ್ಮ ಅದ್ರಲ್ಲಿ 2,000 ರೂಪಾಯಿ ನೋಟ್ ಬತ್ತಂಬ್ರು ಬೇಕಾ? ಆ ಗಿಡದಂಗೆ ಬಂದ್ರೆ ಮೇಲೆ ಕೊಡ್ಕ. 2,000 ನೋಟಲ್ಲಿ ಅಜಯ್ ಕೊಡ್ತೀಯ? ಅಜಯ್ ನೋಟ್ ಯಾರು? ಅಜಯ್ 2,000. ಯಾರಿಗೆ ಹೋಗುದು? ಬೀದಿರಾಪ ಹೂವು, ಸಾವಂತಿಗೆ ಹೂವು. ರಿಯೋ ಫೋನ್ ಮಾಡ್ತಿದ್ಯಾ? ಬಾಲ್ ಅಲ್ಲಪ್ಪ, ಬಾಲ್ ಎಲ್ಲಿ ರಿಯೋ? ಬಾಲ್ ಎಲ್ಲಿ? ಬಾಲ್ ಎಲ್ಲಿ? ಇಲ್ಲಿ ನಿನ್ನ ಬಾಲ್. ಇಲ್ಲಿ ಬಾಲ್ ಬೇಕಾ? ಯಾಕೋ ಮೂಡಲ್ಲಿಲ್ವಾ ಅಂತ. ಬಾಲ್ ಬೇಡವೇನೋ? ಒಂದು ವಿಡಿಯೋ ಮಾಡಿದ್ರೆ ಆಕ್ಟಿವ್ ಆಗೇ ಇರಲ್ಲ, ಇಲ್ಲಾಂದ್ರೆ ಚೆನ್ನಾಗಿರ್ತಾನೆ. ಎಂತ ಟೇಸ್ಟ್ಗ? ನಾನು ಆ ಕೈಯಲ್ಲಿ 5 ಬಾಲ್ ಮುಟ್ಬಿಟ್ಟೆ. ಇನ್ನ ಬೇಕು, ಬೆಂದ್ರೆ ಒಳ್ಳೇದಾಗುತ್ತೆ. ಮಸಾಲೆನ ಬೇಕಮ್ಮ, ಖಾರ ಅವ್ವ. ನಿಮಗೆ ಸರಿತಾ? ಖಾರ ಮಾಡ್ದವ್ರಿಗೆ ಕಣ ಮುದ್ದೆ. ಮತ್ತೆ ನನಗೆ ಕೆಲಸ ಕೊಟ್ಟವ್ರೆ ಗೈಸ್. ಬಟ್ಟೆ ಜೋಡಿಸ್ಕೊಂಡು ಎತ್ತಿಕ್ಕಬೇಕು. ಜೋಡಿಸಿಕ್ಕವ್ರೆ, ಇಂಬಿಡಿಸಿಟ್ಟವ್ರೆ, ಎತ್ತಿಡಬೇಕು. ನಮ್ಮ ಬಾಸ್ ಒಳಗೆ ಜೋರು ಸಾಂಗ್ ಹಾಕೊಂಡು ಮಲ್ಗೋರು ನೋಡಿ. ಎಲ್ಲ ಎತ್ತಿಟ್ಕೊಡ್ತೀನಿ. ಪ್ರಿಯಾ ಬಾಯ್. ಎಲ್ಲ ನೋಡಿ ಹಿಂಗೆ ನೋಡ್ತಾರೆ. ಬಾಯ್, ನಾನು ಹೋಗ್ತೀನಿ. ಬರ್ತೀವಿ, ವಾಕಿಂಗ್ ಹೋಗೋಣ? ಏನೋ ರೆಸ್ಪಾಂಡೇ ಮಾಡ್ತಾಯಿಲ್ಲ. ಅನುಷ ನಿತಿನ ಇಬ್ಬರೂ ಇಲ್ಲ, ಅದಕ್ಕೆ ಏನೋ ಗೊತ್ತಿಲ್ಲ. ಓಕೆ ಗೈಸ್, ಆಮೇಲೆ ಮಾಡ್ತೀನಿ ರೀ ಅವ್ರು ಬಂದಮೇಲೆ. ಹೇಳಿಯಾ? ಇಲ್ಲ, ನನ್ಗೆ ಮೆಮೊರಿಗೆ ಅಷ್ಟೇ. ಇಲ್ಲ ಹೇಳಮ್ಮ, ಕಂಟಿನ್ಯೂ. ಆಮೇಲೆ ಹಸು ಬರೋತ್ತಿಗೆ ಒಂದು ಹೆಣ್ಣು ಎದುರುಗಡೆ ಬಂತು. ಎದುರುಗಡೆ ಮುಂದೆ ಬರೋತ್ತಿಗೆ ಇದೊಂದು ಹೇರಿಗೆ ಆಯ್ತಿತ್ತು ಬರೋಷ್ಟೊತ್ತಿಗೆ. ಇದನ್ನ ಎತ್ತಿ
ನನ್ನ ತಲೆ ಮೇಲೆ ಭುಜದ ಮೇಲೆ ಹಾಕು ಕರುನ, ನನ್ನ ಮಗುನ ಭುಜದ ಮೇಲೆ ಹಾಕಂದೇಳಿ ಹಸು ಹೇಳ್ತಂಬ್ರು. ಹಸು ಹೇಳಿದ ಕೂಡಲೇ ಈ ಹುಡುಗಿ ಅಂತ ಮಾಡ್ತಂಬ್ರು. ಒಂಥರ ಸಿಸ್ಟಮ್ ಇದು ಹುಡುಗಿ ಅಂಬ್ರು. ಓಸಿಡಿ ಹುಡುಗಿ ಹಬ್ಬಕ್ಕೋಗಿ ಹುಚ್ಚಿ ನಾನು ಈಗ ಗಲೀಜನ್ನೆಲ್ಲ ನಾನು ಮುಟ್ಟದೆ ಅಂದ್ಕೊಂಡು ಹಿಂಗೆ ಹೇಳ್ತಂಬ್ರು. ಮಾಡ್ತೇವೆ ನಿಂಗೆ ಅಂದ್ಕೊಂಡು ಅದನ್ನ ಇಟ್ಕೊಂಡು ಆಮೇಲೆ ಶಾಪ ಕೊಟ್ಟದ್ದು ಮಾನವರಿಗೆ ಹೆರಿಗೆ ನೋವು ಅದು ಈಗ ನಮಗೆ ಆ ಥರ ಬರೋದು. ಗೈಸ್ ಏನಂದ್ರೆ ನಮ್ಮ ಅತ್ತೆ ಹೆರಿಗೆ ನಾವು ಹೆಣ್ಮಕ್ಳಿಗೆ ಯಾಕೆ ಬರುತ್ತೆ ಅಂತ ಕತೆ ಹೇಳ್ತಿದ್ರು ಇಷ್ಟೊತ್ತಲ್ಲಿ. ಫಸ್ಟ್ ಸುಮಾರು ಹೇಳಿದ್ರು ಹಸುವಿಂದು ಮಾತು ಯಾಕೆ ನಿಂತೋಯ್ತು, ಮತ್ತೆ ಕೃಷ್ಣ ಏನ್ ಶಾಪ ಕೊಟ್ಟಿದ್ದಾರೆ ಗೋಮಾತೆಗೆ ಅದೆಲ್ಲ ಹೇಳ್ತಿದ್ರು. ಆಮೇಲೆ ಇದೊಂದು ಹೇಳಿದ್ರು ಗೊತ್ತಿತ್ತು ಮೊದಲು. ಆಮೇಲೆ ಶಾಪ ಹಾಕೋದೈತೆ. ನಮಗೆ ಹೆರಿಗೆ ನೋವು ಬರುತ್ತೆ ಅಂದರೆ ಗೋಮಾತೆಗೆ ನಾವು ಗೋಮಾತೆ ಹೆರಿಗೆ ನೋವಿಂದ ಹೆರಿಗೆ ಮಾಡ್ಕೊಂಡಾದ್ಮೇಲೆ ಅದ್ರ ಮಗುನ ಭುಜದ ಮೇಲೆ ಎತ್ತಾಕ್ಲಿಲ್ಲ ಅಂತ ಆಗಿನ ಕಾಲದಲ್ಲಿ. ಆ ಹೆಣ್ಣು ಓಸಿಡಿ ಪ್ರಾಬ್ಲಮ್ ಅನ್ಸುತ್ತೆ ಅವರಿಗೆ ಅನ್ಕೊಂಡಂಗೆ. ಇದು ಗಲೀಜನ್ನೆಲ್ಲ ಎತ್ತಾಕಲ್ಲ ಅಂತೇನೋ ಅಂದ್ರಂತೆ. ಅದಕ್ಕೇನೇ ಹೌದಾ ನೀನನ್ನೇ ಗಲೀಜ್ ಅಂದ್ಬಿಟ್ಟಲ್ಲ ಅನ್ನೋ ಕೋಪಕ್ಕೆ ಗೋಮಾತೆ ಶಾಪ ಕೊಟ್ಟಿದಂತೆ. ನನಗೆ ನೀನು ಗಲೀಜ್ ಅಂತ ಹೇಳ್ತಿದ್ಯಾ, ನನ್ನ ಅಸಹ್ಯ ಅಂತ ಫೀಲ್ ಮಾಡ್ತಾ ಇದೆಯಾ. ಸೊ ನಿಮಗೆ ಅಂದರೆ ನೆಕ್ಸ್ಟ್ ಮಾನವ ಕುಲದಲ್ಲಿ ಯಾರಿಗೆ ಹೆರಿಗೆ ಆಗುವಾಗ ಅಷ್ಟು ನೋವು ಬರಲಿ ಅಂತ ಹೇಳಿ ನನ್ನ ನೋವು ನಿಂಗೆ ಬರಲಿ ಅಂತ ಹೇಳಿ ಹಾರೈಸೋದೆಲ್ಲ ಶಾಪ ಕೊಟ್ಟಿದ್ದಕ್ಕೆ ಈ ಕಾಲದಲ್ಲಿ ಹೆಣ್ಮಕ್ಳು ಹೆರಿಗೆ ನೋವನ್ನ ಅಷ್ಟು ಕಠಿಣವಾಗಿ ಒದ್ದಾಡ್ತೀವಿ ಅಷ್ಟೇ. ಆಯ್ತಾ? ಎಷ್ಟು ಶೆಲ್ಸ್ ಕಲೆಕ್ಟ್ ಮಾಡಿದ್ಯಾ? ಅಷ್ಟ ಒಂದಿಷ್ಟು. ನಿಮ್ದೆಷ್ಟು? ಇದರಲ್ಲೆಲ್ಲ ಸುಕ್ಕನೇ ತುಂಬ್ಕೊಬಿಟ್ಟೈತೆ. ಚಿಪ್ಪು ದೊಡ್ಡದಲ್ವ, ಇಷ್ಟೇ ಗೈಸ್ ಇದ್ರಲ್ಲಿರೋ ಮಸಾಲೆ ಸಲ ಐತೆ. ಅನುಷ ಫೇವ್ರೇಟ್ ಅಂತ ಹೇಳಿದ್ದೆ. ನಿಮಗೆ ಎಬ್ಬದು ಅಂತೀನಿ ಇದ್ರಲ್ಲಿ ಕಾಣಿಸುತ್ತೆ ನೋಡಿ ದೊಡ್ಡ ಮಸಾಲೆ. ಒಂದು ಯಾವುದೋ ನೋಡಿಕೊಂಡು ನಾತ ಮತ್ತೆ ಕತೆ ಶುರು ಮಾಡಿದ್ರು. ಇದನ್ನು ತಿಂದು ಮಲ್ಕೊಂಡು ಬೆಳಗ್ಗೆ ತಿಂಡಿಗೆ ಸಿಗ್ತೀನಿ ಗೈಸ್. ಓಕೆನಾ? ಬಾಯ್, ಗುಡ್ ನೈಟ್ ಗೈಸ್. ಸಾರಿ ಬೆಳಗ್ಗೆ ಮಾಡ್ತೀನಿ ಅಂದೆ, ಬಟ್ ಇದನ್ನು ಕ್ಲಿಪ್ಪಿಂಗ್ ಬೇಕೇ ಬೇಕು ಅಂತ ತಗೋತಾ ಇದ್ದೀನಿ. ಚಾಕ್ಲೇಟ್ ಡೇ ನನ್ನ ಗಂಡ ತಂದ್ಕೊಟ್ಟಾಗ ಚಾಕ್ಲೇಟ್ ಡೇ. ಅವ್ನು ತಂದ್ಕೊಟ್ಟಾಗ ಐಸ್ ಕ್ರೀಮ್ ಡೇ, ಅವ್ನಿಗೆ ತಂದ್ಕೊಟ್ಟಾಗ ಚಾಕ್ಲೇಟ್ ಡೇ. ಹೋಗ ಚಮಚ ಡೇ. ಥ್ಯಾಂಕು. ಇವತ್ತು ನಮ್ಮದು ಫಸ್ಟ್ ಡೇ ಪೀರಿಯಡ್ ಆಗಿರೋದ್ರಿಂದ ಹುಚ್ಚಿಡಿಸ್ಬಿಡ್ತೀನಿ ಅಂತ ಗೊತ್ತು. ಗ್ರಾಮ್ಸಿಂದ ಬೆಳಗ್ಗೆಯಿಂದ ಹಿಂಸೆ ಹಾಕಿದ್ದೀನಿ. ಅದಕ್ಕೆ ಇವಾಗ ನ್ಯೂಟ್ರಲಲ್ಲಿ ತಗೊಬಂದ್ಬಿಟ್ಟು ಕೊಟ್ಬಿಟ್ಟ. ಇದ್ಯಾಕೆ ಬೇಬಿ ತಂದೆ? ರಿಯೋ ಐಸ್ ಕ್ರೀಮ್ ಬೇಕೇನಾ? ರಿಯೋ ಐಸ್ ಕ್ರೀಮು ತಿಂತಾನ ಬೇಬಿ ಅವನು. ಚಾಕ್ಲೇಟು, ಐಸ್ ಕ್ರೀಮು, ಕ್ಯಾರೆಟ್, ಬೀನ್ಸು. ಯೋಗರ್ಟ್ ಬೇಬಿ, ಯೋಗರ್ಟ್ ತರಿಸಿದೆ. ಛೀ ತುಳಸಿ. ಚೂರಿಯೋ ಚುಕ್ ಚುಕ್ ಅಲ್ಲೇ ತೆಲ್ಲೋ ಹತ್ತು. ಬಾಲ್ ತಗೋ ಬಾ ಅಂದ್ರೆ ಬಂದ್ಬಿಡೋದಲ್ಲ. ಬಾಲ್ ಎಲ್ಲ ಬಾಲಲ್ಲಿ ಬಾಲ್ ಎತ್ಕೊಂಬೋಗ. ಬಾಲ್ ಬಾಲ್ ರಿಯೋ ಬಾಲ್ ಎಲ್ಲಿ? ಬಾಲ್ ಎಲ್ಲಿ ಬಿಟ್ಟಪ್ಪ? ಬಾಲಲ್ಲಿ ಬಾಲ್ ಅನು ಬಾಲ್ ಎತ್ಕೊಳ್ಳೋ. ಅವನಿಗೆ ಬೇಡ. ಬಾಲ್ 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 ಬಾಲ್. ಸುಸ್ತಾಯ್ತು ಅವನಿಗೆ. ಕುಡಿ ಹೋಗಿ ನೀರು ಕುಡ್ಕೊಂಡ್ ಹೋಗಲ್ಲಿ. ನೀರಲ್ಲಿ ನೀರು
ಇದು ನೆಕ್ಸ್ಟ್ ಡೇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅದು ಈವ್ನಿಂಗ್ ಆಗಿತ್ತು. ನಾನು ಬೆಳಗ್ಗೆ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಬೆಳಗ್ಗೆ ತಿಂಡಿ ರೆಡಿ ಆಗಬೇಕು, ಪೂಜೆ ಮಾಡಬೇಕು, ಮನೆ ಕೆಲಸ, ಆಫೀಸ್ಗೆ ಹೊರಡಬೇಕು ಅನ್ನೋ ಹರಿಬರಿಯಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈವ್ನಿಂಗಿಂದ ಮಾಡಿದ್ವಿ. ಅನುಷ್ ಬಂದಮೇಲೆ ರಿಯೋ ಜೊತೆ ಡೈಲಿ ಆಟ ಆಡ್ತಾರೆ, ಈ ಥರ ಇಬ್ಬರು ಕಿತ್ತಾಡ್ಕೊಂಡು. ಸೊ ಅದ್ರದ್ದೇ ಸುಮಾರು ಜನ ಕೇಳ್ತಿದ್ರಲ್ಲ ರಿಯೋ ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತೆಲ್ಲ. ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಇದೊಂದು ಕ್ಲಿಪ್ಪಿಂಗ್ ಮಾಡಿದ್ವಿ. ನೋಡಿ ಅವನು ಎಷ್ಟು ಆ್ಯಕ್ಟಿವಾಗಿ ಆಟ ಆಡ್ತಾನೆ ಅಂತ. ಯಾವುದೇ ಕಾರಣಕ್ಕೂ ದೇವ್ರ ಮನೆ ಒಳಗೆ ಮಾತ್ರ ಕಾಲಿಕ್ಕಲ್ಲ ಅವನು. ಅದಂತೂ 100%. ಕೊಡಲೇ ಕಟಿಂಗ್ ಪ್ಲೇಯರಲ್ಲಿ ಹೊಡಿಬೋದ ಸಣ್ಣಗೆ ಮಾಡಿ ಎಲ್ಲ ಐತೆ ಅಲ್ಲೇ ತೆತ್ತು ಹೋಗು ಒಂದು ಸಣ್ಣ ಬಾಕ್ಸ್ ಗೈಸ್ ಇವತ್ತು ಮನೆ ಸೊಳ್ಳೆ. ಹೌದು, ಸೊಳ್ಳೆ ಪದ್ರೆ ಆಗ್ತಾ ಇದೆ. ಹೆವಿ ಸೊಳ್ಳೆ ಕಚ್ಚಿಸ್ಕೊಂಡು ಸೊಳ್ಳೆ ಪದ್ರೆ ಪರದೆ ಪುಣ್ಯ ಪತ್ರ ಎಂದಿಲ್ಲ. ಏನ್ ಬರೀ ಎಷ್ಟು ಹಾಕ್ಬೇಕು? ಎಷ್ಟವ ಅಷ್ಟು ಹೊಡೆದೆ ಎಷ್ಟು ಬಿಡ್ರಿ. ನಿನ್ನೆ ಸಂಜೆ ಬ್ಲಾಗ್ ಮಾಡಿದ್ವಿ, ಇವತ್ತು ಸಂಜೆ ಮಾಡ್ಕೊಂತೀನಿ ಮಾಡ್ತೇನೆ. ಬೆಳಗ್ಗೆ ಹೊತ್ತೆಲ್ಲ ತೋರ್ಸಕ್ ಅಷ್ಟಿರಲ್ಲ, ನಾನು ಮೂಡ್ ಸರಿ ಇರೋದೈತೆ. ಹಂಗೆ ಯಾವ ಥರ ಸರಿ ಐತೆ? ಎಷ್ಟು ಕೊಟ್ಟಾರ ನನ್ಗೆ ಅನ್ಸುತ್ತೆ ಇದನ್ನ ಹಾಕ್ಬಿಟ್ಟು ಹೊಡಿಬೇಕು ಅಂತ. ಇರು ಇಲ್ಲಾಂದ್ರೆ ವೆಲ್ಕ್ರೋ ಅಂಟಲ್ಲ ಹಾಕ್ಕೊಡು. ಎರಡು ಹೊಡೀರಿ, ಇನ್ನೆರಡು ಇದ್ರ ಮೇಲೆ ಹೊಡೀರಿ. ಅಲ್ಲ ಲೂಸ್ ಆಗ್ಬಾರ್ದು ಅಂದ್ಬಿಟ್ಟು ಅದು ಹಾಕಿರ್ಬೇಕು. ಅದು ಮತ್ತೆ ಬಿಚ್ಬೇಕಾದ್ರೆ ಮಳೆನೇ ಬಿಚ್ಚಬೇಕು. ಈಗ ಫಸ್ಟ್ ಅದನ್ನ ಹಾಕ್ರಿ, ವೆಲ್ಕ್ರೋದು ಮಳೆ ಹೊಡಿದಂಗೆ ಹಾಕ್ರಿ, ಗಟ್ಟಿ ಕುತ್ಕೊಂಡ್ರೆ ಇದು ಮಾಡ್ರಿ, ಅಂಟ್ರಿಸ್ರಿ ನಿಚ್ಚು ಫಸ್ಟು. ಅವ್ರು ಎತ್ಕೊಂಡಂಗೆ ಆಂಟಿ ಆಂಟಿ ಅವ್ರಿಗೆ ಅವೆಲ್ಲ ಗೊತ್ತಿಲ್ಲ. ಫುಲ್ ಸೈಂಟಿಸ್ಟ್ ಏನೋ ಸೀರಿಯಸ್ ಆಗಿ ಫಾರ್ಮುಲಾ ಹಾಕ್ತವ್ರೆ ಓದ್ಕೊಂಡು. ಯಾವ್ದು ಫಾರ್ಮುಲಾ? ಅಲ್ಲಿ ನೋಡ್ರಿ ಸೈಂಟಿಸ್ಟ್ನ ಲೆಕ್ಕಾಚಾರ ಆಗ್ತಿರೋದ, ಇಂಚು ಲೆಕ್ಕ ಹಾಕ್ತವ್ರೆ. ಫಸ್ಟ್ ಒರ್ಸ್ಕೋಬೇಕು, ಅದೆಲ್ಲ ಮಾಡ್ಬೇಕು. ಏನ್ ನೋಡ್ಬೇಕು? We didn't do anything, ಭಯ್ಯ. ಹಾಕ್ರಿ ಹೆಂಗ ಒಂದು ಕೋಗಿಲೆ ಬಂದಿರುತ್ತೆ, ಗೂಡ್ ಕಟ್ಕೊಂಡಿರುತ್ತೆ, ಬೆಳಗದ್ ಬಡ್ಕಂತ ಇರುತ್ತೆ. ಬಂದ್ರೆ ಏನೋ ಶಿಷ್ಯಿಂದ ಆರಾಮ್ ಲೈಫು, ತಿನ್ನು ಆಟ ಆಡು ಯಾವಾಗ ವಿಡಿಯೋ ಮಾಡ್ತೀನಿ ಅದೇ ಟೈಮಲ್ಲಿ ಟೇಬಲ್ ಮೇಲೆ ಎಲ್ಲ ಅಂಡಿರ್ತೀರ ಕಣ ನೀವು. ಅದು ಇರ್ಲಿ ಮಾರೈತೆ, ಇಲ್ಲಿ ನೋಡಿ ಇಲ್ಲೇ ಬೇರೆ ಐತೆ ಅಲ್ಲೇ ಬೇರೆ ಐತೆ. ಏನಾಯ್ತಪ್ಪ? ತೋರಿಸ್ರಿ. ಇದು ಅಳತೆ ಗೊತ್ತಾಗ್ದಿರೋ ನಮ್ಗೆ ಅಳತೆ ಸಮೇತಾನೆ ತಂದಿದ್ದು. ಹಾ ತಾಳ್ರಿ, ಅಳತೆ ಏನ್ ಸಕ್ಕತ್ತಾಗೈತಪ್ಪ. ಕರೆಕ್ಟಾಗಿ ಐತಲ್ಲ, ದೊಡ್ಡದೈತೆ ಸ್ವಲ್ಪ. ಇನ್ನೂ ಸಿಟ್ಟಿತಾಗ ಹಾಕಿದ್ನ ತೆಗಿರಿ. ಬಂದ್ಪ ಎಲ್ಲಾರು ನಮ್ಮ ಅಕ್ಕನೇ ಹೇಳ್ತಾರಪ್ಪ. ಅಲ್ಲ ಕಣೆ, ಈಗ ಮಳೆ ಹೊಡಿಬೇಕಣ ಫಸ್ಟಿಗೆ. ಆಯ್ತು ಹೊಡೀರಿ, ಕೊಡು 3 ಹೊಡೀರಿ. ಎಷ್ಟಾಯ್ತು ಅಷ್ಟು ಹೊಡೀರಿ. ಹೈಟ್ ಹಾಕಿ ನೋಡ್ರಂಗ ಕರೆಕ್ಟ್ ಆಗೈತೆ. ಅಲ್ಲಿ ಧೂಳು ತುಂಬ್ಕೊಂಡೈತೆ ಆಲ್ರೆಡಿ. ಕಳ್ರು ಆಂಟಿ ಅಂಕುಲು ಕರೆಕ್ಟ್ ಆಗೈತಾ? ಮೋಸ್ಟ್ಲಿ ಅವ್ರದೇ ಬಾಗ್ಲು ದೊಡ್ಡದೆ. ಶ್ರೇಯ
ಡೋರ್ಗೆ ಕಣ. ಎಲ್ಲ ನೀನ್ ಹೇಳ್ತಿಯಲ್ಲಕ್ಕ, ಡೋರ್ಗೆ ಹಾಕೋರೆ ಇಲ್ಲ ಕಂಬಿಗೆ ಹಾಕೋರೆ. ಏನಪ್ಪ ತಲೆಗೆ ಅಲ್ಲ ಅವ್ರು ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನ ಹಾಕೋರೆ. ಅಕ್ಕ ಇವಾಗ ಅವ್ರು ಹಾಕ್ತಂಗೆ ಹಾಕಿದ್ರೆ ನಮಗೆ ಬಿಚ್ಚಕ್ಕಾಗಲ್ಲ. ನಮ್ಗೆ ಯಾವ್ದಾದ್ರು ಬಿಚ್ಚಬೇಕು ಅಂತಂದ್ರೆ ಏನು ಮಾಡ್ತೀರಾ? ಹಾಂ, ನಮ್ಮ ಸೈಂಟಿಸ್ಟ್ ಅವ್ರು ಏನೋ ಲೆಕ್ಕಾಚಾರ ಹಾಕ್ತವ್ರೆ. ಇಷ್ಟರಲ್ಲೇ ಒಂದು ಒಳ್ಳೆ ಒಳ್ಳೆ ಫಾರ್ಮುಲಾ ಹಾಕ್ತಾರೆ ಈಗ. ಹಂಗಾಯಿಲ್ಲ ಮಾರ ಇದು ಹಾಕಿದ್ಮೇಲೆ ಮಾಡ್ತೀವಿ. ಕಟ್ ಕಟ್ ಫೈನಲ್ಲಿ ಇದನ್ನು ಹಾಕಿದೀವಿ ನೋಡಿ. ತುಂಬ ಸೊಳ್ಳೆ ಕಟ್ಟಾಯ್ತು ಅಂತೂ ಇಂತ ಹಾಕಿ ಅದ್ರ ಮೇಲ್ಗಡೆಗೆ ತೋರಣ ಹಾಕಿದ್ವಿ. ನಮ್ಮ ಓನರ್ ಮನೇಲಿ ಇದ್ರ ಒಳಗಡೆಗೆ ತೋರಣ ಹಾಕೋರೆ, ತೋರಣನೇ ಕಾಣಲ್ಲ. ಸೊ ನಾವು ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಅವ್ರ ಮನೇಲಿ ಗೇಟ್ ಹಾಕೋಕ್ಕಾಗಲ್ಲ, ನಮ್ಮ ಮನೇಲಿ ಗೇಟು ಕೂಡ ಹಾಕ್ಬೋದು. ಆ ಥರ ಪ್ಲ್ಯಾನ್ ಮಾಡಿ ಇದು ಸ್ವಲ್ಪ ಹೈಟ್ ಜಾಸ್ತಿ ಇತ್ತಾಯ್ತಾ, ಕೆಳಗಡೆ ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಿ ಹಂಗೆ ಹಿಂಗೆ ಹಾಕ್ಬಿಟ್ವಿ. ಇದು ಚೆನ್ನಾಗಿರುತ್ತೆ. ಇನ್ನೊಂದು ಮೆಸ್ ಡೋರ್ ಥರ ಇರುತ್ತೆ ಆಯಿತಾ, ಹಿಂಗೆ ಸ್ಲೈಡ್ ಮಾಡೋಕ್ಕೆ. ಅದು ಸ್ವಲ್ಪ ವೇಸ್ಟ್ ಅಂತ ಅನ್ನಿಸ್ತು. ಅದೆಲ್ಲ ಬೇಗ ಧೂಳು ಕೂತ್ಕೊಳ್ಳೋದು ಅದೆಲ್ಲ ಆಗುತ್ತೆ. ಅದು ವಾಶ್ ಮಾಡೋಕ್ಕೆಲ್ಲ ಕಷ್ಟ. ಇದೆಲ್ಲ ಕನ್ವೀನಿಯೆಂಟ್ ಆಗಿದೆ ವಾಶ್ ಮಾಡೋಕ್ಕೆ. ತೇವದ ಬಟ್ಟೆಲಿ ಒರೆಸ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ. ಹಾಗಾಗಿ ಅಲ್ವಾ ರಿಯೋ? ಅಲ್ವಾ? ಒಳಗೆ ಬಂದರೆ ಅದೇ ಆಟೋಮೆಟಿಕ್ ಕ್ಲೋಸ್ ಆಗ್ಬಿಡುತ್ತೆ. ರಿಯೋ ಬರ್ತೀಯಾ? ಓ ಬಸ್ಲೆಸ್ ಸೊಪ್ಪು ತರಕ್ಕೆ ಬಂದ್ಯಾ? ಹಾಂ, ಆನ್ಲೈನಲ್ಲೇ ಸಿಕ್ತಿದ್ದು, ಫ್ಲಿಪ್ಕಾರ್ಟಲ್ಲಿ ಐತೆ. ನಿಜ ಬೇಬಿ? ಇದು ಊರಿನ ಬಸ್ಲಿ, ಅದು ಯಾವುದು ಆ ಊರಿಂದಾನೇ ತಂದು ಬಿಡ್ತಾರೆ ನಿಂಗೆ. ಊರಿನ ತರ ಗಂಟೆ ಇರ್ತದ ಊರ್ ಬಸ್ಲೆ. ಅದಕ್ಕೆ ಹಿಂಗೆ ಮಾಡಿರೋದು. ಇದೇನು ಬೇಬಿ? ಅವತ್ತು ನಾವು ತಿಂದ್ವಲ್ಲ ಅದು ತಾನೇ. ಇದು ಹಾಳಾಗ್ಬಿಟ್ಟೈತಿ, ಹಳೇದಾಗ್ಬಿಟ್ಟೈತಿ. ಅಲ್ಲೇ ಇರು, ಅದೇನು ಮಾಡಲ್ಲ, ಫ್ರೆಂಡ್ಲಿ ಇದ್ದಾನೆ. ಇಲ್ಲ ನೀವು ಕರ್ಕೊಂಡು ಹೋದೆಲ್ಲ ಹುಟ್ಟಿದೆ ಚೆನ್ನಾಗಿಲ್ಲ, ಎಲ್ಲ ಬಾಡೋಗದ ನಿನ್ ತರ. ಇದು ಫ್ರೆಶ್ ಇರೋದಿಲ್ಲ.